ತುಮಕೂರು ನಗರದ ಟೌನ್ ಹಾಲ್ನಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಗಣರಾಜ್ಯೋತ್ಸವ ಹಾಗೂ ಸಂವಿಧಾನ ಸಮರ್ಪಣಾ ದಿನವನ್ನು ಸಮಿತಿಗಳ ಜಿಲ್ಲಾಧ್ಯಕ್ಷರಾದ ಎನ್.ಕೆ. ನಿಧಿ ಕುಮಾರ್ ನೇತೃತ್ವದಲ್ಲಿ ಆಚರಿಸಲಾಯಿತು. ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣ್ ದಾಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಇಂದು 76ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಅವರು ತೋರಿದ ದಾರಿಯಲ್ಲಿ ನಡೆಯುವ ಮೂಲಕ ಮುನ್ನಡೆದರೆ ದೇಶದ ಭವಿಷ್ಯ ಉಜ್ವಲವಾಗಲಿದೆ. ಈ ನಿಟ್ಟಿನಲ್ಲಿ ಯುವಜನತೆ ಹೆಚ್ಚು ಜಾಗೃತಗೊಳ್ಳಬೇಕಿದೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ಕೆ. ನಾಗಣ್ಣ ಮಾತನಾಡಿ, ಭಾರತವನ್ನ ಗಣರಾಜ್ಯ ದಿನವನ್ನಾಗಿ ಘೋಷಿಸಿದ ದಿನವನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಇದಕ್ಕೆ ಕಾರಣಕರ್ತರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವೆಲ್ಲರೂ ಇಂದು ಸ್ಮರಿಸಬೇಕಾಗಿದೆ. ಧರ್ಮ, ಜಾತಿ, ಭಾಷೆಯಲ್ಲಿ ವಿವಿಧತೆಯನ್ನು ಹೊಂದಿರುವ ಭಾರತ ಇಂದು ಅಭಿವೃದ್ಧಿಯ ಪಥದಲ್ಲಿದ್ದರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ. ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಚೆನ್ನಾಗಿದ್ದೇವೆ. ಕೆಲವರು ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಸ್ವಾತಂತ್ರ್ಯ ಬಂದಾಗ 12% ಭಾರತದ ಸಾಕ್ಷರತೆ ಇಂದು 82% ಇದು ಒಂದೇ ದಿನದಲ್ಲಿ ಆಗುವ ಕೆಲಸವಲ್ಲ. ಇದರ ಹಿಂದೆ ಅನೇಕ ಮಹನೀಯರ ಶ್ರಮವಿದೆ. ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕೆಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಧ್ಯಕ್ಷ ಎನ್.ಕೆ. ನಿಧಿ ಕುಮಾರ್ ಮಾತನಾಡಿ, ಇಂದು ನಾವೆಲ್ಲರೂ 76ನೇ ಗಣರಾಜ್ಯೋತ್ಸವ ದಿನವನ್ನು ಆಚರಿಸುತ್ತಿದ್ದೇವೆ. ಒಂದು ವೇಳೆ ಬಾಬಾ ಸಾಹೇಬರು ಹುಟ್ಟದೇ ಸಂವಿಧಾನ ರಚನೆಯಾಗದಿದ್ದರೆ ಈ ದೇಶದ ದಲಿತರು, ಹಿಂದುಳಿದ ವರ್ಗಗಳ ಜನರು ನಾಯಿ ನರಿಗಿಂತಲೂ ಕೀಳಾದ ಜೀವನ ನಡೆಸಬೇಕಾಗಿತ್ತು. ಆಧುನಿಕ ಭಾರತದಲ್ಲಿ ಸಂವಿಧಾನ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ನ್ಯಾಯವನ್ನ ಬಿತ್ತಿದೆ. ದಲಿತರು, ದಮನಿತರು, ಮಹಿಳೆಯರ ಪರವಾಗಿ ಹೆಚ್ಚು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದಿದೆ. ದೇಶದ ಎಲ್ಲಾ ಜನರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಸೌಲಭ್ಯ ಪಡೆಯಲು ಅವಕಾಶ ಕಲ್ಪಿಸಿದೆ. ಸ್ವಾತಂತ್ರ್ಯ ಭಾರತದಲ್ಲಿ ಕೆಲವು ವರ್ಷಗಳಿಂದ ಯುವಜನರನ್ನು ದಾರಿ ತಪ್ಪಿಸುವ ಕೆಲಸವನ್ನು ಕೆಲವರು ಮಾಡುತ್ತಿದ್ದು, ಸಂವಿಧಾನವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಯುವ ಪೀಳಿಗೆ ರಾಷ್ಟ್ರದ ಸಮಗ್ರ ಅಭಿವೃದ್ಧಿ ಕಡೆಗೆ ದುಡಿಯಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಕಾಲ ಬಾಬಣ್ಣ, ಅಕ್ಷರ ದಾಸೋಹ ಶಿವಣ್ಣ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ಪ್ರಧಾನ ಕಾರ್ಯದರ್ಶಿ ದರ್ಶನ್ ಬಿಆರ್, ಅಟ್ರಾಸಿಟಿ ಸಮಿತಿ ಸದಸ್ಯರಾದ ಗೋವಿಂದ ರಾಜು, ಕೆ. ವೆಂಕಟೇಶ್ ಚಾರ್, ದಂಡು ಕುಮಾರ್, ಸುರೇಶ್ ಟಿಸಿ, ಅಗಲಕೋಟೆ ನರಸಿಂಹಮೂರ್ತಿ, ಟೈಲರ್ ಜಗದೀಶ್, ಗೂಳೂರು ರಾಜಣ್ಣ, ಚಲುವಾದಿ ಶೇಖರ್, ಕೆಸ್ತೂರು ನರಸಿಂಹಮೂರ್ತಿ ಮತ್ತು ಕಂಬತ್ತನಹಳ್ಳಿ ನರಸಿಂಹಮೂರ್ತಣ್ಣ, ಗೋವಿಂದರಾಜು, ಕೊತ್ತಿಹಳ್ಳಿ, ಶ್ರೀನಿವಾಸ್ ದಿಬ್ಬೂರು, ಹನುಮನರಸಯ್ಯ, ಜಿಬಿ ನಿಶೆನ್, ಗಂಗಾಧರ್ ಜಿಆರ್, ಮಹದೇವ್, ಇಮ್ರಾನ್, ಗಗನ್ ಡಿಬಿ, ಭಾರತ್ ಮಾತಾ ಶಿವಣ್ಣ ಹಾಗೂ ರಂಗಸೋಮಯ್ಯ, ಕೆಎಸ್ ಶಿವಣ್ಣ, ಕೋತಿಹಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಎನ್ಪಿ ತುಮಕೂರು. ಏನಿವತ್ತು 76ನೇ ಗಣರಾಜ್ಯೋತ್ಸವ ದೇಶದ ಜನತೆಗೆ ಶುಭಾಶಯ ಕೋರುವ ಜೊತೆಗೆ ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ದೇಶದ ಜನತೆಗೆ 76ನೇ ಗಣರಾಜ್ಯೋತ್ಸವದ ಶುಭಾಶಯ ಜೊತೆಗೆ ನಾನು ಇವತ್ತು ಒಂದು ವಿಷಯ ಹೇಳಕ್ಕೆ ಬರ್ತಿದ್ದೀನಿ. ಒಂದುಗಳೇ ವಿಶ್ವರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟಿ ಉದಯಿಸಿ ಇವತ್ತು ಏನಾದ್ರೂ ಇವತ್ತು ನಮ್ಮ ಈ ದೇಶಕ್ಕೆ ಒಂದು ಸಂವಿಧಾನ ಗ್ರಂಥ ಆದರೂ ಏನಾದರೂ ಈ ದೇಶದಲ್ಲಿ ಇಲ್ಲ ಅಂದಿದ್ರೆ ನಮ್ಮನ್ನು ಇವತ್ತು ಏನು ವಿಕೃತ ಮನುಷ್ಯರು ಇರ್ತಕ್ಕಂಥ ಮನುವಾದಿಗಳಿಂದ ನಮ್ಮನ್ನು ಆಳ್ತಿದ್ರಲ್ಲ, ಇವತ್ತೇನನ್ನ ಸಂವಿಧಾನನಾದರೂ ಏನಾದರೂ ನಮ್ಮ ದೇಶದಲ್ಲಿ ಏನೋ ತಂದಿಲ್ಲ ಅಂತಂದಿದ್ರೆ ನಮ್ಮನ್ನು ಇವತ್ತು ನಾಯಿ ನರಿ ಕೋಳಿಗಿಂತ ಕೀಳಾಗಿ ನೋಡ್ತಿದ್ರು. ಅಂಥ ಅನಿಷ್ಟ ಪದ್ಧತಿ ಜೊತೆ ನಾವು ಇದ್ದಂಥ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶಕ್ಕೆ ಒಂದು ಚುಲ್ಮೆಯಾಗಿ, ಒಂದು ಸೂರ್ಯನಾಗಿ ಉದಯಿಸಿ ನಮ್ಮ ಇವತ್ತು ಸಂವಿಧಾನದ ಒಂದು ಗ್ರಂಥವನ್ನು ತಂದುಕೊಟ್ಟಂಥ ಮಹಾನ್ ಪುರುಷ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ರಚಿಸಿದ ಭಾರತೀಯ ಸಂವಿಧಾನ ಜನವರಿ 26, 1950ರಂದು ಜಾರಿಗೆ ಆಯಿತು. ಸಂವಿಧಾನವು ಆಧುನಿಕ ಭಾರತದಲ್ಲಿ ಸಮಾನತೆ, ಸೋದರತೆ, ಸ್ವಾತಂತ್ರ್ಯ ಮತ್ತು ನ್ಯಾಯ, ಮಾನವೀಯ ಮೌಲ್ಯಗೊಳಗೊಂಡಂಥ ಕಾಯಕ ಜೀವಿ ಹಾಗೂ ದಲಿತರು, ದಮನಿತರು, ಮಹಿಳೆಯರು ಒಳಗೊಂಡಂತೆ ದೇಶದ ಎಲ್ಲ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ
ಸಾಂಸ್ಕೃತಿಕ ರಾಜಕೀಯ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಎಲ್ಲ ಜಾತಿಯ ಬಡವರು ಏಳಿಗೆಗಾಗಿ ಸಂವಿಧಾನವು ವರದಾನವಾಗಿದೆ. ಅಂದರೆ ಸ್ವಾತಂತ್ರ್ಯ ಭಾರತದಲ್ಲಿ ಕೆಲವು ವರ್ಷಗಳಿಂದ ಯುವ ಪೀಳಿಗೆಗೆ ದಿಕ್ಕುಗೆಡಿಸುವ ಪ್ರಯತ್ನ ಇದ್ದು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ನಮ್ಮ ಸಂವಿಧಾನ ಮೂಲ ಆಶಯಗಳು ದೇಶದ ಪ್ರಗತಿ, ಜನರ ಬದುಕುಳಿಯುವ ಪ್ರಶ್ನೆಯಾಗಿದೆ. ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರ ಹಕ್ಕು, ದೇಶದ ಸಂಪೂರ್ಣ ಪ್ರಗತಿಗಾಗಿ ಅಳವಡಿಸಿದ ಈ ಹಕ್ಕು ಅವುಗಳು ಸರ್ಕಾರವು 75 ವರ್ಷ ಆಗಿದೆ ಅನ್ನೋ ನಮ್ಮ ಸಂವಿಧಾನ ಸಮರ್ಪಣೆಯಾಗಿ. ಹಂಗಾಗಿ ಇವತ್ತು ಪ್ರತಿಯೊಬ್ಬರು ಏನು ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರು ಅರ್ಥಕೊಳ್ಬೇಕಾಗುತ್ತೆ. ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರು ಅರ್ಥ ಮಾಡಿಸ್ಕೊಳ್ಬೇಕಾಗುತ್ತೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬಗ್ಗೆ ಯುವ ಪೀಳಿಗೆಗಳು ಇನ್ನು ಮುಂದಾದರೂ ಯುವ ಪೀಳಿಗೆಗಳು ಅದನ್ನು ಯಥಾವತ್ತವಾಗಿ ಒತ್ಕೊಂಡು ಹೋಗ್ಬೇಕಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಈ ದೇಶದಲ್ಲಿ ಅವರು ಮಹಾನ್ ಪುರುಷರು. ಇವತ್ತು ನಮಗೆ ನಾವು ಅರ್ಪಡ್ಕೊಂಡ ದಿನವನ್ನು ಇವತ್ತು ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡ್ತಿದ್ದೀವಿ. ಇವತ್ತು ಪ್ರತಿಯೊಬ್ಬರು ಪ್ರತಿ ಕ್ಷಣದಲ್ಲೂ ಬಾಬಾ ಸಾಹೇಬ್ರನ್ನ ನೆನೆಸ್ಕೊಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಕ್ರಿಯವಾಗಿ ಕೆಲಸ ಮಾಡಬೇಕಾಗುತ್ತೆ. ಒಂದೇ ದಿವಸಕ್ಕೆ ಗಣರಾಜ್ಯೋತ್ಸವ ದಿನ ಅಲ್ಲ, ಪ್ರತಿದಿನವೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರತಿದಿನ ನಾವು ಏನೇನು ಗಣರಾಜ್ಯೋತ್ಸವ ಅಂತಂದರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆನೂ ಕೂಡ ಬಾಬಾ ಸಾಹೇಬ್ ನೆನೆಸ್ಕೊಳ್ಬೇಕಾಗುತ್ತೆ. ಭಾರತದ ಕಾನೂನಿಗೆ ನಾವು ಗೌರವ ಕೊಡಬೇಕಾಗುತ್ತೆ. ಪ್ರತಿಯೊಬ್ಬರು ರಾಜಕೀಯದಿಂದ ಹಿಡಿದು ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕಾನೂನನ್ನು ಗೌರವಿಸಬೇಕಾಗುತ್ತೆ. ಬಾಬಾ ಸಾಹೇಬ್ರಿಗೆ ಅಗೌರವ ತೋರುವಂಥ ಕೆಲಸ ಯಾರೇ ಮಾಡಬೇಕಾಗಿಲ್ಲ. ಹಂಗಾಗಿ ಈ ನಿಟ್ಟಿನಲ್ಲಿ ಏನಿವತ್ತು ಸಂವಿಧಾನ ಬದಲಾವಣೆ ಆ ವಿಚಾರದಲ್ಲೂ ಅಷ್ಟೇ ಸಂವಿಧಾನದ ಆಶಯಗಳನ್ನು ಒತ್ತಿ ಸಂವಿಧಾನದ ಪ್ರತಿಯೊಬ್ಬ ಒಬ್ಬರಿಗೂ ರೀಚ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರನ್ನ ಇವತ್ತು ನೆನೆಸ್ಕೊಳ್ಬೇಕು. ಇವತ್ತು ಏನು ಸಂವಿಧಾನನ ಇವತ್ತು ನಮಗೆ ತಂದುಕೊಟ್ಟ ದಿನ ಅಂಥ ಮಹಾನ್ ವರ್ಷನ ಇವತ್ತು ನಾವು ನೆನೆಸ್ಕೊಳ್ಳೋದ್ರ ಮೂಲಕ ಇವತ್ತು ಪ್ರತಿಯೊಬ್ಬ ನಮ್ಮ ದೇಶದ ಪ್ರಜೆಗಳು ಅವ್ರನ್ನ ಗೌರವಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 76ನೇ ಗಣರಾಜ್ಯೋತ್ಸವ ಶುಭಾಶಯ ಕೋರೋದಕ್ಕೆ ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಳ್ತೇವೆ ಅಂತ ಹೇಳೋ ಮೂಲಕ ನಾವು ಹೇಳ್ತಾ ಇದ್ದೀವಿ.